ಗಿಲ್ಲಿ ಹೀರೋ ಆಗಿ ಕಾಣಿಸ್ಕೊತಾ ಇರೋ ಸಿನಿಮಾ ಪಳಾರ್. ಇದ್ರ ಬಗ್ಗೆ ಮೊದಲಿಂದನೂ ತುಂಬಾನೇ ಕುತೂಹಲ ಇದೆ. ಅದರಲ್ಲೂ ಎಲ್ಲ ಪ್ರಶ್ನೆ ಮಾಡ್ತಾ ಇರೋದೇನು ಅಂದರೆ, ಈ ಸಿನಿಮಾದಲ್ಲಿ ಹೀರೋಯಿನ್ ಯಾರು ಅಂತ. ಈ ಸಿನಿಮಾ ಶುರು ಆದಾಗಿನಿಂದಾನು ಹೀರೋಯಿನ್ ಯಾರು ಅಂತ ಹೇಳ್ದಿರ ಸೀಕ್ರೆಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಅಂತಲೂ ಗೊತ್ತಿಲ್ಲ. ಹಲವಾರು ಜನನು ಈ ಪ್ರಶ್ನೆ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಎಲ್ರಿಗೂ ತುಂಬಾನೇ ಕುತೂಹಲ ಇದೆ. ತುಂಬ ಜನ ಏನು ಅನ್ಕೊಂಡಿದ್ರು ಅಂದರೆ, ಈ ಸಿನಿಮಾದಲ್ಲಿ ಹೀರೋಯಿನ್ ಶ್ರೀಲೀಲಾ ಕಾಣಿಸ್ಕೊಬೋದು ಅಂತ. ಯಾಕೆಲ್ಲರೂ ಈ ರೀತಿ ಅನ್ಕೊಂಡ್ರು ಅಂದರೆ, ಈ ಸಿನಿಮಾದ ಬಗ್ಗೆ ಮೊದಲು ಒಂದು ಪ್ರೋಮೋ ಬಿಟ್ಟಿದ್ರು. ಆ ಪ್ರೋಮೋದಲ್ಲಿ ಶ್ರೀಲೀಲಾ ಹೆಸರು ಕೇಳಿ ಬಂದಿತ್ತು. ಇದೇ ಕಾರಣಕ್ಕೆ ಇದರಲ್ಲಿ ಶ್ರೀಲೀಲಾ ಹೀರೋಯಿನ್ ಆಗಿ ಕಾಣಿಸ್ಕೊಬೋದು ಅಂತ ಅನ್ಕೊಂಡಿದ್ರು. ಮತ್ತು ಇನ್ನೂ ಹಲವಾರು ಜನರು ಕಾವ್ಯ ಇದರಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಬೋದು ಅಂತ ಮಾತಾಡ್ಕೊತಾ ಇದ್ರು. ಯಾಕಂದ್ರೆ ಬಿಗ್ ಬಾಸ್ ಇಂದ ಗಿಲ್ಲಿ ಕಾವ್ಯ ಜೋಡಿ ತುಂಬಾನೇ ಫೇಮಸ್ ಆಗಿತ್ತು. ಎಲ್ರಿಗೂ ತುಂಬಾ ಇಷ್ಟ ಇವರಿಬ್ರು ಜೋಡಿ. ಬಿಗ್ ಬಾಸ್ ಇದ್ದಾಗಿನಿಂದಾನು ಇವರಿಬ್ರು ಹೀರೋಯಿನ್ ಆಗಿ ಒಂದು ಸಿನಿಮಾ ಬರಬೇಕು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಅದೇ ಥರ ಗಿಲ್ಲಿದು ಒಂದು ಸಿನಿಮಾ ಬರ್ತೈತೆ ಅಂದರೆ ಎಲ್ಲರೂ ತಲೆಯಲ್ಲೂ ಮೊದಲು ಯೋಚನೆ ಬರೋದೇ ಕಾವ್ಯ. ಆದರೆ ಇವಾಗ ಇದ್ರ ಬಗ್ಗೆ ಕಾವ್ಯನೇ ಸ್ಪಷ್ಟನೆ ಕೊಟ್ಟಿದ್ರು, ನಾನು ಇದರಲ್ಲಿ ನಾಯಕಿಯಾಗಿ ನಟಿಸ್ತಾ ಇಲ್ಲ ಅಂತ. ನನಗೆ ಈ ಸಿನಿಮಾ ತಂಡದ ಕಡೆಯಿಂದ ಯಾವುದೇ ಕರೆ ಬಂದಿಲ್ಲ ಈಗಂತೇಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ರು. ಈಗ ಇದರಿಂದ ಗೊತ್ತಾಗತ್ತೆ ಕಾವ್ಯ ಇದರಲ್ಲಿ ಹೀರೋಯಿನ್ ಆಗಿ ನಟಿಸ್ತಾ ಇಲ್ಲ ಅಂತ. ಮತ್ತಾರಿರ್ಬೋದು ಅಂತ ಎಲ್ರಿಗೂ ಕುತೂಹಲ ಇತ್ತು. ಆದರೆ ಈಗ ಮತ್ತೊಬ್ಬರ ಹೆಸರು ಕೇಳಿಬರ್ತಿದೆ. ಈ ಸಿನಿಮಾದ ಮುಹೂರ್ತ ತುಂಬ ಅದ್ದೂರಿಯಾಗಿ ನಡೆಯಿತು. ಸಾಕಷ್ಟು ಶೂಟಿಂಗು ಕಂಪ್ಲೀಟ್ ಆಗಿದೆ. ಇಷ್ಟೆಲ್ಲ ಆದರೂ ಹೀರೋಯಿನ್ ಇನ್ನೂ ಕಾಣಿಸ್ಕೊಂಡಿಲ್ಲ. ಅವ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ವಿನಯ ರಾಯ್ ಅನ್ನೋರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಇವರು ಮಂಗಳೂರವರು. ಇವ್ರು ಈಗಾಗಲೇ ಒಂದಷ್ಟು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಇವ್ರು ನಟನೆ ಮಾಡಿರೋ ಸಿನಿಮಾ ಎಲ್ಲ ಹೊಸೊಬ್ರ ಜೊತೆ. ಇದರಿಂದ ಯಾರಿಗೂ ಇವ್ರ ಪರಿಚಯ ಇಲ್ಲ. ಇವ್ರು ಯಾರು ಅಂತ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನೋಡೋಕ್ಕೋದ್ರೆ ಇವರು ಹೊಸೊಬ್ರೆ. ಇವ್ರು ಮಾಡಿರೋ ಸಿನಿಮಾ ಯಾವ್ದ್ಯಾವುದು ಅಂದರೆ, ಅರಾಟ್ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಭಾವಪೂರ್ಣ ಅನ್ನೋ ಸಿನಿಮಾದಲ್ಲೂ ಹೀರೋಯಿನ್ ಆಗಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋ ಸಿನಿಮಾದಲ್ಲೂ ಹೀರೋಯಿನಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೊಂದು ಸಿನಿಮಾ ನಮಸ್ತೆ ಸಿಂಧೂರ, ಇದರಲ್ಲೂ ಹೀರೋಯಿನಾಗಿ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಒಂದು 4-5 ಸಿನಿಮಾದಲ್ಲಿ ಇವರು ಹೀರೋಯಿನಾಗಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಆ ಸಿನಿಮಾಗಳು ಯಾವುದು ಅಂತ ನನಗೂ ಗೊತ್ತಿಲ್ಲ. ಆ ಸಿನಿಮಾಗಳನ್ನ ನಾನು ನೋಡಿಲ್ಲ. ಆದರೆ ಯೂಟ್ಯೂಬಲ್ಲಿ ಟ್ರೈಲರ್ ನೋಡಿದೆ. ಪರವಾಗಿಲ್ಲ, ಅಭಿನಯ ಚೆನ್ನಾಗೇ ಮಾಡ್ತಾರೆ. ಗಿಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾನೆ ಅಂದರೆ ತುಂಬ ಜನ ನಾಯಕಿಯರು ಸಿಗ್ತಾರೆ. ಆದರೂ ಇವ್ರು ಯಾಕೆ ಇವ್ರನ್ನ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಈ ಸಿನಿಮಾಗೆ ಹೊಸ ಮುಖ ನೋಡಿಸ್ಬೇಕು ಅಂತ ಈ ರೀತಿ ಮಾಡಿದ್ರೇನೋ ಗೊತ್ತಿಲ್ಲ. ಯಾಕಂದರೆ ಇವರು ಅಷ್ಟು ಸಿನಿಮಾದಲ್ಲಿ ನಟನೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ಇವರು. ಈಗ ತುಂಬ ಜನ ಇದನ್ನು ಹೇಳ್ತಿದ್ದಾರೆ, ಇದು ಕನ್ಫರ್ಮ್ ಆಗಿದೆ, ಈ ಸಿನಿಮಾದಲ್ಲಿ ಇವರೇ ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಇದು ಒಂದಷ್ಟು ಜನಕ್ಕೆ ಬೇಜಾರು ಆಗಿದೆ. ಆದರೆ ಆ ಸಿನಿಮಾಗೆ ಎಂಥ ನಾಯಕಿ ಬೇಕು ಅಂತ ಆ ಚಿತ್ರದ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ. ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅದರಿಂದ ಬಲವಾದ ಕಾರಣ ಕೂಡ ಇರುತ್ತೆ. ಕಾವ್ಯ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿಲ್ಲ ಅಂದ್ರೇನು, ಅವರು ದಿ ಪ್ರಾಬ್ಲಮ್ ಅನ್ನೋ ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಅದ್ರ ಶೂಟಿಂಗು ತುಂಬ ವೇಗವಾಗಿ ನಡೀತಾ ಇದೆ. ಅವರು ಅದರಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಒಂದು ಕಡೆ ನೋಡಿದ್ರೆ ಗಿಲ್ಲಿ ಸಿನಿಮಾ ನಡೀತಿದೆ, ಇದರಲ್ಲಿ ನಾಯಕಿಯಾಗಿ ಹೊಸೊಬ್ಬರನ್ನ ತಗೊಂಡಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಕಾವ್ಯ ಸಿನಿಮಾ ಶೂಟಿಂಗ್ ನಡೀತಿದೆ, ಅದರಲ್ಲೂ ನಾಯಕನಾಗಿ ಹೊಸೊಬ್ಬರನ್ನೇ ತಗೊಂಡಿದ್ದಾರೆ. ಇವರಿಬ್ಬರನ್ನು ಒಂದೇ ಸಿನಿಮಾದಲ್ಲಿ ನೋಡೋಕ್ಕಾಗಲಿಲ್ಲ ಅಂದರು ಬೇರೆ ಬೇರೆ ಸಿನಿಮಾದಲ್ಲಿ ಇವರಿಬ್ಬರನ್ನ ನೋಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.